ನಮಸ್ಕಾರ ಬಂಧುಗಳೇ, ಜನಜಾಗೃತಿ ಪಬ್ಲಿಕ್ ಚಾನಲ್ಗೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. PUC ಹಾಗೂ CET ನಂತರ ಏನು ವಿದ್ಯಾರ್ಜನೆ ಮಾಡಬೇಕು, ಅದರ ಬಗ್ಗೆ ಯಾವ ರೀತಿ ಮುಂದುವರಿಬೇಕು ಅನ್ನುವಂತಹ ಸಂಪೂರ್ಣ ಮಾಹಿತಿ ಈ ಒಂದು ಮೇಳದಲ್ಲಿ ನೀವು ಬಂದರೆ ತಿಳ್ಕೊಬೋದು. ಬಂಧುಗಳೇ, ಬನ್ನಿ ಈ ಒಂದು ವಿಜಯ ಕರ್ನಾಟಕ ಪತ್ರಿಕೆಯ ಪ್ರಾಯೋಜಕತ್ವದಲ್ಲಿ ನಡೀತಾ ಇರುವಂತಹ ಈ ಒಂದು ಮೇಳದಲ್ಲಿ ಭಾಗವಹಿಸಿ ಮತ್ತು ಮಕ್ಕಳ ಭವಿಷ್ಯವನ್ನು ರೂಪಿಸಲು ಇದು ತುಂಬ ಸಹಾಯಕವಾಗಿದೆ. ಈ ಮೇಳದಲ್ಲಿ ನಾನಾ ಜಿಲ್ಲೆಯ ವಿದ್ಯಾರ್ಥಿಗಳು ಬಂದು ಇದರ ಒಂದು ಸದುಪಯೋಗವನ್ನು ಪಡಿಸ್ಕೊಳ್ತಾ ಇದ್ದಾರೆ. ಇವತ್ತು 11ನೇ ತಾರೀಕು, ಇವತ್ತೊಂದೇ ದಿನ ಅಲ್ಲ, ನಾಳೆ ಸಹ ಅಂದರೆ 12 ಜೂನ್ 2026 ಈ ದಿನವೂ ಸಹ ಈ ಮೇಳ ಮುಂದುವರಿಯುತ್ತೆ. ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ ಬಂಧುಗಳೇ, ಬನ್ನಿ. ಹಾಯ್, ನನ್ನ ಹೆಸರು ಸಂಜನಾ ಅಂತ. ನಾನು SVVN ಕಾಲೇಜಲ್ಲಿ ಗ್ರಾಜುಯೇಟ್ ಆಗ್ಬಿಟ್ಟು ಇವಾಗ ಇಂಜಿನಿಯರಿಂಗ್ ಮಾಡ್ಬೇಕು ಅಂತ ಬಂದಿದ್ದೀನಿ. ಸೊ ವಿಜಯ ಕರ್ನಾಟಕ ಅಂತ ಒಂದು ಅಡ್ವರ್ಟೈಸ್ ನಾವು ನ್ಯೂಸ್ ಪೇಪರ್ ನೋಡಿದ್ವಿ. ಸೊ ಇಲ್ಲಿಗೆ ಬಂದಿದ್ವಿ. ತುಂಬಾ ಇನ್ಫಾರ್ಮೇಟಿವ್ ಆಗಿತ್ತು, ತುಂಬಾನೇ ನಾಲೆಜ್ ಪಡ್ಕೊಂಡ್ವಿ. ಕೌನ್ಸಿಲಿಂಗ್ ಎಲ್ಲ ಹೇಗಿತ್ತು ಅನ್ನೋದೆಲ್ಲ ಹೇಳಿದ್ರು. ಇಟ್ ವಾಸ್ ಅ ವೆರಿ ಇನ್ಫಾರ್ಮೇಟಿವ್ ಸೆಷನ್. ಅಂಡ್ ಇಲ್ಲಿ ಹಾಕಿರುವಂತ ಎಲ್ಲ ಇಂಜಿನಿಯರಿಂಗ್ ಯೂನಿವರ್ಸಿಟೀಸ್ ಇನ್ಫಾರ್ಮೇಟಿವ್ ಆಗಿದೆ. ತುಂಬಾ ಡೀಟೇಲ್ಸ್ ನ ಕೊಟ್ರು. ಅಂಡ್ ಮುಂದೆ ನಾವ್ ಏನ್ ಕರಿಯರ್ ನ ಚೂಸ್ ಮಾಡ್ಬೇಕು ಅನ್ನೋದೆಲ್ಲ ತುಂಬಾ ಎಲ್ಲ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಸೊ ಇಟ್ ವಾಸ್ ವೆರಿ ಯೂಸ್ಫುಲ್. ಥ್ಯಾಂಕ್ ಯು ವಿಜಯ ಕರ್ನಾಟಕ. ಥ್ಯಾಂಕ್ ಯು ವೆರಿ ಮಚ್. ಹಾಯ್. Hello, myself Viraj. I'm here to search my degree college. So basically, I'm from Gulbarga. I studied in Shri Guru College there, and I'm searching for a BTech engineering in AIML.
and this helped me a very lot because there is no like there is nothing like we have to spend money on traveling and go each and every campus and collect information. All colleges are placed here, so we can come here and we can get benefited. If you are also interested, come here. It is 100% it is benefited. For me, it's benefited. Once visit. Thank you. ಥ್ಯಾಂಕ್ ಯು. ನಾನು ವಿಶ್ವಾಸ್, ನಾನು ದೊಡ್ಡಬಳ್ಳಾಪುರದಿಂದ ಬಂದಿರೋದು. ನಾಗಾರ್ಜುನ ಕಾಲೇಜಲ್ಲಿ ಇದು ಸೆಕೆಂಡ್ PUC ಪಾಸ್ ಆಗಿದ್ದೀನಿ. ಇದು ವಿಜಯ್ ಕರ್ನಾಟಕದವ್ರು ಆರ್ಗನೈಸ್ ಮಾಡಿರೋದ್ರಿಂದ ನಾನು ಅದು BTech ಇಂಜಿನಿಯರಿಂಗ್ AC ಕೋರ್ಸ್ ಹುಡುಕ್ತಾ ಇದ್ದಾರೆ. ಅದಕ್ಕೆ ತುಂಬಾ ಯುಟಿಲೈಸ್ ಆಗಿದೆ. ನಾನು ಯತೀಶ್ ಅಂತ, ನಾನು ವಾಣಿ ಕಾಲೇಜಲ್ಲಿ ಓದಿದ್ದು ದೊಡ್ಡಬಳ್ಳಾಪುರದಲ್ಲಿ. ನಾವು BCAಗೆ ಇನ್ಫಾರ್ಮೇಶನ್ ತಿಳ್ಕೊಳ್ಳೋದಕ್ಕೆ ಯೂಸ್ ಆಯ್ತು. ಥ್ಯಾಂಕ್ ಯು. ಅದನ್ನ ನಮ್ಗೆ ತುಂಬಾ ಯೂಸ್ ಆಯ್ತು. ಆಮೇಲೆ KCET ಪ್ರೊಸೀಜರ್ಸ್ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರಿಂದ, ಇಲ್ಲಿ ವಿಜಯ ಕರ್ನಾಟಕ ಅವರು ಕಂಡಕ್ಟ್ ಮಾಡಿದ್ರಿಂದ ನಮ್ಗೆ ತುಂಬಾ ಹೆಲ್ಪ್ ಆಗಿದೆ. ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಉತ್ತಮವಾದ ಬೆಳವಣಿಗೆ. ಈಗಿನ ಏನು ಪೋಷಕರಲ್ಲಿ ಮನಸ್ಸಿನಲ್ಲಿ ಏನು ಗೊಂದಲಗಳಿದ್ವು ಅದನ್ನ ಈಡೇರಿಸಲಿಕ್ಕೆ, ಯಾಕಂದ್ರೆ ಎಲ್ಲರೂ ಕೂಡ ಗೂಗಲ್ ಸರ್ಚ್ ಮಾಡ್ಬಿಟ್ಟು ಇಂಥ ಕಾಲೇಜ್ ಮತ್ತೆ ಇದ್ರ ಉಪಯೋಗ ಚೆನ್ನಾಗಿದೆ. ನಾಳೆನೂ ಬನ್ನಿ, ಅದರ ಉಪಯೋಗ ಪಟ್ಕೊಳ್ಳಿ ಮೇಡಮ್. ತುಂಬಾ ಧನ್ಯವಾದ ಸರ್. ನಮಸ್ತೆ. ನಮಸ್ಕಾರ. ವಿಜಯ ಕರ್ನಾಟಕದ ಎಲ್ಲ ಓದುಗರು ಹಿತೈಷಿಗಳಿಗೆ ಆತ್ಮೀಯ ಸ್ವಾಗತ. ವಿಜಯ ಕರ್ನಾಟಕ ವಿಕಾ ಎಜುಕೇಷನ್ ಫೇರ್ ಕಾರ್ಯಕ್ರಮವನ್ನು ಜೂನ್ 11 ಮತ್ತು 12ನೇ ತಾರೀಕು ಬೆಂಗಳೂರಿನ ಡಾಕ್ಟರ್ ಮನಮೋಹನ್ ನಗರ ವಿಶ್ವವಿದ್ಯಾಲಯದ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ಹಮ್ಮಿಕೊಂಡಿದೆ. ಮೊದಲನೇ ದಿನವಾದ ಇವತ್ತು ಗುರುವಾರ ಬೆಂಗಳೂರು ಮತ್ತು ಸುತ್ತಮುತ್ತಲಿನ ನಾನಾ ಜಿಲ್ಲೆಗಳಿಂದ ಅಪಾರ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಮತ್ತು ಪೋಷಕರು ಬಂದು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. CET ರಿಸಲ್ಟು ಮೊನ್ನೆ ಲಾಸ್ಟ್ ವೀಕ್ ಅಷ್ಟೇ ಬಿಡುಗಡೆಯಾಗಿದೆ. ನೀಟ್ ಜೂನ್ 21ನೇ ತಾರೀಕು ಎಕ್ಸಾಮ್ ನಡೀತಿದೆ. ಮುಂದಿನ ತಿಂಗಳು ನೀಟ್ ರಿಸಲ್ಟ್ ಬರುವ ಸಾಧ್ಯತೆ ಇದೆ. ಹೀಗಾಗಿ CET ನೀಟ್ ನಂತರ ಯಾವ ಕೋರ್ಸ್ ಆಯ್ಕೆ ಮಾಡ್ಕೋಬೇಕು, ಯಾವ ಕಾಲೇಜ್ ಆಯ್ಕೆ ಮಾಡ್ಕೊಳ್ಬೇಕು, ಯಾವ ಕೋರ್ಸ್ ಶುಲ್ಕ ಎಷ್ಟಿರುತ್ತೆ, ಬಹುತೇಕ ವಿದ್ಯಾರ್ಥಿಗಳು ಪೋಷಕರಲ್ಲಿ ಕಾಡ್ತಕ್ಕಂಥ ಗೊಂದಲ ಸಮಸ್ಯೆ ಇದೆಲ್ಲ ಸಹಜ. ಅದು ಹಾಗಾದ್ರೆ ಪರಿಹಾರ ಏನು? ಸುಮಾರು 35ಕ್ಕೂ ಹೆಚ್ಚು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳು ವಿಕಾ ಎಜುಕೇಶನಲ್ ಫೇರ್ನಲ್ಲಿ ಭಾಗವಹಿಸಿದ್ದಾವೆ. ವಿದ್ಯಾರ್ಥಿಗಳಿಗೆ ಒಂದೇ ಸೂರಿನಡಿ ನಿಮಗೆ ಗೊಂದಲಗಳನ್ನು ಪರಿಹರಿಸ್ಕೊಳ್ಳೋದಕ್ಕೆ ಒಂದು ಅಭೂತಪೂರ್ವ ಸದಾವಕಾಶವನ್ನು ವಿಜಯ ಕರ್ನಾಟಕ ಮಾಡಿಕೊಟ್ಟಿದೆ. ಬರೀ ವೃತ್ತಿಪರ ಅಲ್ಲದೆ ಬೇರೆ ಕೋರ್ಸ್ಗಳಿಗೂ ಕೂಡ ಇಲ್ಲಿ ಅವಕಾಶ ಇದ್ದಾವೆ. ನೀವು ಬ್ಯಾಂಕಿಂಗ್, ಹಣಕಾಸು, ಈ ಶಿಕ್ಷಣ ಸಂಸ್ಥೆಗಳಲ್ಲಿ ವ್ಯಾಸಂಗ ಮಾಡಬೇಕಾದ್ರೆ ಸಾಲ ಸೌಲಭ್ಯ, ಶಿಕ್ಷಣ ಸಾಲವನ್ನು ಹೇಗೆ ಪಡಿಬೇಕು, ಬ್ಯಾಂಕ್ಗಳ ನೆಟ್ವರ್ಕ್ ಹೇಗಿದೆ, ಅದೆಲ್ಲ ಮಾಹಿತಿಯನ್ನು ಕೂಡ ಒಂದೇ ಸೂರಿನಡಿ ನಿಮಗೆ ಸಿಗುತ್ತೆ. ದಯವಿಟ್ಟು ಎಲ್ಲ ಬನ್ನಿ. ನಾಳೆ ಕೂಡ ಶುಕ್ರವಾರ ಈ ಕಾರ್ಯಕ್ರಮ ಬೆಳಿಗ್ಗೆ 9ರಿಂದ ಸಂಜೆ 5 ಗಂಟೆವರೆಗೂ ಇರುತ್ತೆ. ಬೆಂಗಳೂರು ಮತ್ತು ಸುತ್ತಮುತ್ತಲಿನ ಜಿಲ್ಲೆಗಳ ಎಲ್ಲ ವಿದ್ಯಾರ್ಥಿಗಳು ಮತ್ತು ಪೋಷಕರು ಬಂದು ಇದರ ಸದಾವಕಾಶವನ್ನು ಪಡ್ಕೋಬೇಕು ಅಂತೇಳಿ ವಿಜಯ ಕರ್ನಾಟಕ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತವನ್ನು ಕೋರುತ್ತೆ. ಧನ್ಯವಾದಗಳು. ನಮಸ್ಕಾರ ಬಂಧುಗಳೇ. ಇದುವರೆಗೂ ನಾವು ಸಂದರ್ಶನ ಮಾಡಿದ್ವಿ. ನಿಮಗೆ ಇದ್ರ ಬಗ್ಗೆ ಅರ್ಥ ಆಗಿರ್ಬೇಕಲ್ವಾ? ಹಣಕಾಸು ಸಮಸ್ಯೆ ಇದ್ರೂ ಪರವಾಗಿಲ್ಲ, ಬನ್ನಿ. ಇಲ್ಲಿನ ಬ್ಯಾಂಕಿಂಗ್ ವ್ಯವಸ್ಥೆ ಹೇಗಿದೆ, ಅದು ನಿಮಗೆ ತುಂಬ ಕಮ್ಮಿ ದರದಲ್ಲಿ ಬಡ್ಡಿ ವ್ಯವಸ್ಥೆಯನ್ನು ಮಾಡಿಕೊಡುತ್ತೆ. ಯಾವುದೇ ರೀತಿ ಎಜುಕೇಷನ್ಗೆ ಯೋಚನೆ ಇಲ್ಲ. ಬಂಧುಗಳೇ, ಜನಜಾಗೃತಿ ಪಬ್ಲಿಕ್ ಚಾನಲ್ಗೆ ಹಿಂದೆ ಸಬ್ಸ್ಕ್ರೈಬ್ ಆಗಿ. ನಮ್ಮ ಸೇವೆ ನಿಮಗಾಗಿ ನಿರಂತರ. ನಮಸ್ಕಾರ.